ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು ಕೂಡ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೂ ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೇವಲ ಮಹೇಶ್ ಹಾಗೂ ಮೈಸೂರು ನಗರ ಉಪಾಧ್ಯಕ್ಷರಾದ ಜೋಗಿ ಮಂಜೂರು ಉಪಸ್ಥಿತರಿದ್ದಾರೆ. ಅವರು ಕೂಡ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಮೈಸೂರು ನಗರದ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜ್ ಅವರು ಉಪಸ್ಥಿತರಿದ್ದಾರೆ. ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಶಾಸಕರಾದ ಶಿವಪ್ಪ ಅವರು ಮಾತನಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ನಮ್ಮ ನಗರದ ಅಧ್ಯಕ್ಷರು, ಹಿಂದಿನ ಶಾಸಕರಾದಂಥ ನಾಗೇಂದ್ರ ಅವರು ಮತ್ತು ಎಲ್ಲ ಪ್ರಮುಖರು ವೇದಿಕೆ ಮೇಲಿದ್ದಾರೆ. ಒಂದು 3-4 ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂಥೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಮೊದಲನೇದು, ಕಳೆದ 24 ಗಂಟೆಯಿಂದ ಪ್ರಾರಂಭ ಆಗಿರುವಂಥ ಶಿವರಾಜ ತಂಗಡಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು. ಆ ಇಲಾಖೆಯ ಸಚಿವರು ಸಂಸ್ಕೃತಿಯ ಗಂಧ ಗಾಳಿಯೇ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಈಗಾಗಲೇ ಗಾಣಿಗರ ಸಮಾಜದ ಸ್ವಾಮೀಜಿಯವರ ಹತ್ರ ಅನುದಾನದ ಬಿಡುಗಡೆಯ ವಿಷಯದಲ್ಲಿ ಕಮಿಷನ್ ಕೇಳಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಅದರಲ್ಲೂ 3.5 ಕೋಟಿ ರೂಪಾಯಿಯನ್ನು ಬಸವರಾಜ ಬೊಮ್ಮಾಯಿ ಸರ್ಕಾರ, ನಮ್ಮ ಸರ್ಕಾರ, BJP ಸರ್ಕಾರ ಇದ್ದಾಗ ವಿಶ್ವ ಗಾಣಿಗರ ಮಠಕ್ಕೆ ಕೊಟ್ಟಿರುವಂಥ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಕೆಲಸ ಆಗಿದೆ, ಕೆಲಸದ ಹಣ ಬಂದಿಲ್ಲ ಅಂತ ಹೇಳಿ ಸ್ವತಃ ಸ್ವಾಮೀಜಿಯವರು ಹಿಂದೆ ನಮ್ಮ ಪಾರ್ಟಿಯ ಮುಖಂಡರು ಆಗಿದ್ದರು. ಈಗ ಸ್ವಾಮೀಜಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಕೋರ್ಟ್ಗೆ ಹೋಗಿ ಕೋರ್ಟಿನ ಮುಖಾಂತರ ಅದನ್ನು 1.5 ಕೋಟಿ ರೂಪಾಯಿನ ರಿಲೀಸ್ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ಇಟ್ಕೊಂಡು ಹೋಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಕೇಳಿರುವಂಥ ಕಮಿಷನ್ನಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ದೂರುಗಳು. ಅಂದರೆ ಒಬ್ಬ ಸಚಿವರು ಒಂದು ಮಠದ ಅನುದಾನಕ್ಕೆ, ಅದು ಸರ್ಕಾರ ಇವ್ರದ್ದು ಮೀಸಲಿಟ್ಟಂಥ ದುಡ್ಡು ಅಲ್ಲ, ಬೊಮ್ಮಾಯಿ ಸರ್ಕಾರ ಮೀಸಲಿಟ್ಟಂಥ ದುಡ್ಡನ್ನು ಕೊಡಲಿಕ್ಕೆ, ರಿಲೀಸ್ ಮಾಡಲಿಕ್ಕೆ ಅವರಿಂದ ಕಮಿಷನ್ ಕೇಳಿರುವಂಥದ್ದನ್ನು ವ್ಯಾಪಕವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಇವತ್ತು ಖಂಡಿಸುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಲ್ಲ ಮಠಮಾನ್ಯಗಳಿಗೆ ಬಡ್ಜೆಟ್ಟಲ್ಲಿ ಅನುದಾನವನ್ನು ಮೀಸಲಿಟ್ಟಂಥದ್ದು ನಮ್ಮ ಪಾರ್ಟಿಯ, ನಮ್ಮ ಮುಖ್ಯಮಂತ್ರಿಯ ಹೆಗ್ಗಳಿಕೆ. ಆದರೆ ಇವತ್ತು ಯಾವುದೇ ಮಠದ ಹಣದ ಏನು ಕೆಲಸದಲ್ಲಿ ಇವತ್ತು ಕಮಿಷನ್ ಕೇಳಿರುವಂಥದ್ದನ್ನು ನಡೆದಿರುವಂಥದ್ದು. ಶಿವರಾಜ್ ತಂಗಡಿಯವರು ಯಾವ ಸಚಿವರು? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂಥ ಸಚಿವರಾಗಿದ್ದುಕೊಂಡು ಕನ್ನಡದ, ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿಡಬೇಕಾದಂಥ ಸಚಿವರು ಇವತ್ತು ಈ ರೀತಿ ಕಮಿಷನ್ ಕೇಳಿ ಅದಕ್ಕೆ ಸಿಗಾಕೊಂಡು ಆದರೂ ಇವತ್ತು ಕ್ಯಾಬಿನೆಟ್ ಸಚಿವರಾಗಿ ಮುಂದುವರಿತಿರುವಂಥ ಈ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು. ನೋಡಿ, ಕಳೆದ 2 ವರ್ಷದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಜಿಲ್ಲಾವಾರು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ, ಆ ಇಲಾಖೆಗೆ ಬಿಡುಗಡೆ ಮಾಡಬೇಕಾದಂಥ ಕಲಾ ತಂಡಗಳಿಗೆ ಹಣ ಕೊಡಬೇಕಾದ್ರೆ, ಕಲಾವಿದರಿಗೆ ಹಣ ಕೊಡಬೇಕಾದ್ರೆ, ನನಗಿರುವ ಮಾಹಿತಿ ಪ್ರಕಾರ ಮೈಸೂರು ನಗರದಲ್ಲಿ 64 ಲಕ್ಷ ರೂಪಾಯಿಯನ್ನು ಕಲಾವಿದರಿಗೆ, ಕಲಾ ತಂಡಗಳಿಗೆ ಕೊಡಬೇಕಾದ್ರೆ ಇವತ್ತು ಸರ್ಕಾರ ಬಿಡುಗಡೆ ಮಾಡಿರುವ ಹಣ ಕೇವಲ 4 ಲಕ್ಷ ರೂಪಾಯಿ. ಅಂದರೆ ಈಗ ನಾವು ಯಾವುದಾದ್ರು ಕಾರ್ಯಕ್ರಮದಲ್ಲಿ ಸ್ಪಾನ್ಸರರ್ಸನ್ನು ಹುಡುಕಿ ಅಥವಾ ಕಲಾವಿದರನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮೈಸೂರಿನಂಥ ಕಡೆನೇ ಜಿಲ್ಲೆಯಲ್ಲಿ ಹಣವನ್ನೇ ಅದಕ್ಕೆ ಮೀಸಲಿಡದೇ ಇರುವಂಥ ಸಂದರ್ಭದಲ್ಲಿ ಒಬ್ಬ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಈ ರೀತಿಯ ಹಣಕ್ಕೆ ಬೇಡಿಕೆ ಇಟ್ಟಿರೋದು. ಅಂದರೆ ಈ ಸರ್ಕಾರದಲ್ಲಿ ಏನು ಬೇಕಾದರೂ ಮಾಡಿದ್ರು ನಾವು ಬಚಾವಾಗ್ತೀವಿ ಎನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ವಾಲ್ಮೀಕಿ